ನಾಳೆ 77ನೇ ಗಣರಾಜ್ಯೋತ್ಸವದ ಸಂಭ್ರಮ. ಹಾಗಾಗಿ ಭಾರಿ ಬಂದೋಬಸ್ತನ್ನ ಎಲ್ಲ ಕಡೆ ಮಾಡಲಾಗ್ತಾ ಇದೆ. ಅದರಲ್ಲೂ ಪ್ರಮುಖವಾಗಿ ರಾಷ್ಟ್ರ ರಾಜಧಾನಿ ನವದೆಹಲಿ ಈ 77ನೇ ಗಣರಾಜ್ಯೋತ್ಸವದ ಸಂಭ್ರಮಕ್ಕೆ ಸಂಪೂರ್ಣವಾಗಿ ಸಿದ್ಧತೆಗೊಳ್ತಾ ಇದೆ. ಕರ್ತವ್ಯ ಪಥದಿಂದ ಪವರ್ ಟಿವಿ ಒಂದು ಗ್ರೌಂಡ್ ರಿಪೋರ್ಟ್ ಮಾಡ್ತಾ ಇದೆ ನಿಮ್ಮ ಮುಂದೆ. ನಾಳೆ ಕರ್ತವ್ಯ ಪಥದಲ್ಲಿ ಅದ್ದೂರಿಯಾಗಿ ರಿಪಬ್ಲಿಕ್ ಡೇ ಸೆಲೆಬ್ರೇಷನ್ ಆಗುತ್ತೆ. ಈ ಸಲ ವಿಶೇಷವಾಗಿ ಒಂದೇ ಮಾತರ ಮಹೋತ್ಸವವನ್ನು ಹಮ್ಮಿಕೊಳ್ಳಲಾಗಿದೆ. ಆಪರೇಷನ್ ಸಿಂಧೂರ್ ಥೀಮ್ನ ಅಡಿಯಲ್ಲಿ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿರುವುದು. ಕೆಂಪುಕೋಟೆಯ ಬಳಿ ಸ್ಫೋಟ ಆದ ನಂತರ ಕಾಕಿ ಹೈ ಅಲರ್ಟ್ನಲ್ಲಿದೆ, ಸಿದ್ಧತೆಯನ್ನು ಮಾಡ್ಕೊಳ್ತಾ ಇದೆ, ಹೈ ಸೆಕ್ಯೂರಿಟಿ ತಗೊಂಡಿದೆ. ಸೊ ಹಾಗಾಗಿ ಅಲ್ಲಿನ ಸಿದ್ಧತೆಗಳೇಗಿದೆ, ಏನೇನಾಗುತ್ತೆ, ನಾಳಿನ ಕಾರ್ಯಕ್ರಮ ಏನೇನು ಅಂತ ಹೇಳಿ ಕರ್ತವ್ಯ ಪಥದಿಂದ ಪವರ್ ಟಿವಿ ಗ್ರೌಂಡ್ ರಿಪೋರ್ಟ್ ಅನ್ನು ಮಾಡಿದೆ. ಇನ್ನು ಇದೇ ದೆಹಲಿಯ ಕರ್ತವ್ಯ ಪಥದಿಂದ ನಮ್ಮ ದೆಹಲಿ ಪ್ರತಿನಿಧಿ ಸಂತೋಷ್ ಹೊಸಹಳ್ಳಿ ಒಂದು ಗ್ರೌಂಡ್ ರಿಪೋರ್ಟ್ ಕೊಟ್ಟಿದ್ದಾರೆ, ಬನ್ನಿ ತೋರಿಸ್ತೀನಿ. 77ನೇ ಗಣರಾಜ್ಯೋತ್ಸವಕ್ಕೆ ರಾಷ್ಟ್ರ ರಾಜಧಾನಿ ನವದೆಹಲಿಯ ಕರ್ತವ್ಯ ಪಥ ಸಂಪೂರ್ಣವಾಗಿ ಸಿದ್ಧಗೊಂಡಿದೆ. ಜೊತೆಗೆ ಯಾವ ರೀತಿಯಾದಂತಹ ಸಿದ್ಧತೆಗಳನ್ನ ಈಗಾಗಲೇ ಮಾಡಿಕೊಳ್ಳಲಾಗಿದೆ, ಜೊತೆಗೆ ಭದ್ರತೆ ಎಷ್ಟರ ಮಟ್ಟಿಗಿದೆ ಇದೆಲ್ಲವನ್ನು ಕೂಡ ತೋರಿಸುವಂತಹ ಪ್ರಯತ್ನವನ್ನು ಮಾಡ್ತಾನೆ. ದೆಹಲಿಯ ಕರ್ತವ್ಯ ಪಥ ಸುಮಾರು 2.5 ಕಿಲೋಮೀಟರ್ ಇರುವಂತಹ ಈ ಒಂದು ಪಥದಲ್ಲಿ ಇಡೀ ದೇಶದ ಗಮನವನ್ನ ಸಂದೇಶವನ್ನ ಸಾರುವಂತಹ ಎಲ್ಲ ಸ್ತಬ್ಧ ಚಿತ್ರಗಳೆಲ್ಲವೂ ಕೂಡ ಇದೇ ಕರ್ತವ್ಯ ಪಥದಲ್ಲಿ ಸಾಗಲಿರುವಂತದ್ದು. ಆದ್ರೆ ಈ ಬಾರಿ ಒಂದು ಕರ್ನಾಟಕದ ಒಂದು ವಿಶೇಷತೆ ಅಂತ ಹೇಳಿದ್ರೆ, ಪ್ರತಿ ಬಾರಿಯೂ ಕೂಡ ಪರೇಡ್ನಲ್ಲಿ ಭಾಗವಹಿಸಿದಂತಹ ಸ್ತಬ್ಧ ಚಿತ್ರವನ್ನು ಹೊರತುಪಡಿಸಿ ಈ ಬಾರಿ ಭಾರತೀಯ ಪರ್ವ ಮಹೋತ್ಸವದಲ್ಲಿ ಕರ್ನಾಟಕದ ಟ್ಯಾಬ್ಲೋಗೆ ಅವಕಾಶವನ್ನು ಕೂಡ ನೀಡಲಾಗಿದೆ. ಇನ್ನು ಉಳಿದಂತೆ ಎಡ ಮತ್ತು ಬಲ ಎರಡೂ ಇಕ್ಕೆಲಗಳಲ್ಲಿ ಹಾಕಲಾಗಿರುವಂತಹ ಕುರ್ಚಿಗಳನ್ನು ತಾವು ಗಮನಿಸಬೇಕಾಗತ್ತೆ. ಇಲ್ಲಿ ಇರುವಂತಹ ಎರಡು ಕುರ್ಚಿಗಳು ಕೂಡ ಸುಮಾರು 10 ರಿಂದ 12 ಸಾವಿರ ಕುರ್ಚಿಗಳನ್ನ ಹಾಕಲಾಗಿರುವಂತದನ್ನ ಕೂತ್ಕೊಳ್ಳೋದಕ್ಕೆ ಬರುವಂತಹ ಅತಿಥಿಗಳಿಗೆ ಕಾರ್ಯಕ್ರಮವನ್ನ ವೀಕ್ಷಣೆ ಮಾಡೋದಕ್ಕೆ. ಎಲ್ಲಿಯೂ ಕೂಡ ಯಾವುದೇ ತೊಂದರೆಗಳು ಸಮಸ್ಯೆಗಳು ಆಗಬಾರ್ದು ಅನ್ನುವಂತ ನಿಟ್ಟಿನಿಂದಾಗಿ ಹೆಚ್ಚಿನ ಭದ್ರತೆಗಳನ್ನು ಕೂಡ ತೆಗೆದುಕೊಳ್ಳಲಾಗಿದೆ. ಇನ್ನು ಗಮನಿಸಬೇಕಾಗಿರುವಂತಹ ಮುಖ್ಯ ಕಾರ್ಯಕ್ರಮ ನಡೆಯುವಂತಹ ಒಂದು ಸ್ಥಳವೇನಿದೆ, ಗ್ಲಾಸ್ ಹೌಸ್ ಏನಿದೆ, ಆ ಗ್ಲಾಸ್ ಹೌಸ್ ಪ್ರಮುಖವಾದ ಆಕರ್ಷಣೀಯವಾಗಿರುವಂತಹ ಸ್ಥಳ. ಯಾಕೆಂತ ಹೇಳಿದ್ರೆ ಈ ಬಾರಿ ಬರಲಿರುವಂತಹ ಅಧ್ಯಕ್ಷರೇನಿದ್ದಾರೆ, ಆ ಗ್ಲಾಸ್ ಹೌಸ್ ಆ ಒಂದು ಪ್ರಮುಖ ಕೇಂದ್ರ ಬಿಂದುವಾಗಿರುವಂತಹ ಅಧ್ಯಕ್ಷರು ಹಾಗೂ ಪ್ರತಿ ವರ್ಷವೂ ಕೂಡ ಆ ಒಂದು ಭಾಗದಲ್ಲಿಯೇ ನಡೆಯಲಿರುವಂತಹ ಕಾರ್ಯಕ್ರಮದಲ್ಲಿ ಅವರು ಭಾಗಿಯಾಗ್ತಾರೆ. ರಾಷ್ಟ್ರಪತಿ ದ್ರೌಪದಿ ಮುರ್ಮು, ಕೇಂದ್ರದ ಸಚಿವರು, ಪ್ರಧಾನಿ ನರೇಂದ್ರ ಮೋದಿ, ಹೀಗೆ ಹಲವು ದೇಶದ ಗಣ್ಯರು ಜೊತೆಗೆ ಉಳಿದಂತೆ ಈ ಬಾರಿಯ ವಿಶೇಷ ಅತಿಥಿಯಾಗಿರುವಂತಹ ಯುರೋಪಿಯನ್ ಕೌನ್ಸಿಲ್ ಅಧ್ಯಕ್ಷರು ಆಂಟೋನಿಯೋ ಲೂಯಿಸ್ ಮತ್ತು ಉಳಿದಂತೆ ಸ್ಯಾಂಟೋಸ್ ಡಾ ಕೋಸ್ಟಾ ಮತ್ತು ಯುರೋಪಿಯನ್ ಆಯೋಗದ ಅಧ್ಯಕ್ಷೆ ಇನ್ನೊಬ್ರು ಉರ್ಸುಲಾ ವಾರ್ ಅಂಡ್ ಡೇರ್ ಲೇನ್, ಈ 3 ಜನರು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಲಿದ್ದಾರೆ ಅನ್ನೋದ್ರ ಬಗ್ಗೆ. ಇನ್ನು ಉಳಿದಂತೆ ತಾವೀಗ ಗಮನಿಸಬಹುದು, ಯಾವುದೇ ವಾಹನಗಳು ಕೂಡ ಈ ಒಂದು ಕರ್ತವ್ಯ ಪಥದಲ್ಲಿ ಸಾಗಬೇಕು ಅಂತ ಹೇಳಿದ್ರೆ ಅದಕ್ಕೆ ಕೆಲವೊಂದಿಷ್ಟು ಪಾಸ್ಗಳನ್ನು ಕೂಡ ಈಗಾಗಲೇ ನಿಗದಿ ಮಾಡಲಾಗಿರುವಂತದ್ದು. ಯಾವುದೇ ವ್ಯಕ್ತಿಗಳು ಹೋಗ್ತಾರೆ ಅಂತ ಹೇಳಿದ್ರು ಕೂಡ ಅದಕ್ಕೂ ಕೂಡ ವ್ಯವಸ್ಥೆಗಳು ಮಾಡಲಾಗಿರೋದು ತಾವಿಲ್ಲಿ ಗಮನಿಸಬಹುದು. ಸಿಬ್ಬಂದಿಗಳು ಇಲ್ಲಿ ಕೆಲಸಕ್ಕೆ ನಿರತರಾಗಿರುವಂತಹ ಸಂದರ್ಭದಲ್ಲೂ ಕೂಡ ಅವರು ಒಳಗಡೆ ಹೋಗ್ಬೇಕು ಅಂತ ಹೇಳಿದ್ರೆ ಅವ್ರು ಪಾಸ್ಗಳನ್ನು ತೋರಿಸಬೇಕಾಗತ್ತೆ. ಪಾಸ್ಗಳು ವ್ಯಾಲಿಡಿಟಿ ಇದ್ರೆ ಮಾತ್ರ ಅವರ ಸಂಪೂರ್ಣ ತಪಾಸಣೆಯನ್ನು ಒಳಪಡಿಸಿ ನಂತರ ಅವರನ್ನ ಒಳಗಡೆ ಬಿಡುವಂತಹ ಕೆಲಸಕ್ಕೆ ಮುಂದಾಗ್ತಿರುವಂತದ್ರಲ್ಲಿ ಸಿಬ್ಬಂದಿಯವರು ನೋಡ್ಬೇಕಾಗತ್ತೆ. ಯಾಕೆಂತ ಹೇಳಿದ್ರೆ ಇತ್ತೀಚೆಗೆ ನಡೆದಂತಹ ದೆಹಲಿಯ ಸ್ಫೋಟವನ್ನ ಹೊರತುಪಡಿಸಿ, ಯಾಕೆಂತ ಹೇಳಿದ್ರೆ ಮುಂದೆ ಆಗುವಂತ ಯಾವುದೇ ಅನಾಹುತಗಳನ್ನ ಸಂಪೂರ್ಣವಾಗಿ ಬಿಗಿಗೊಳಿಸಬೇಕು, ಕಡಿತಗೊಳಿಸಬೇಕು ಅಂತ ಹೇಳಿದ್ರೆ ದೆಹಲಿಯ ಕೆಂಪುಕೋಟೆಯ ಸ್ಫೋಟದ ಬಳಿಕ ಸಾಕಷ್ಟು ಭದ್ರತೆಗಳನ್ನ ಈಗಾಗಲೇ ತೆಗೆದುಕೊಳ್ಳಲಾಗಿದೆ. ಅದರಲ್ಲೂ ಕೂಡ ಹೈ ಲೆವೆಲ್ ಕಾರ್ಯಕ್ರಮ ಆಗಿರೋದ್ರಿಂದ, ರಿಪಬ್ಲಿಕ್ ಡೇ ಕಾರ್ಯಕ್ರಮ ಆಗಿರೋದ್ರಿಂದ ಮತ್ತಷ್ಟು ಭದ್ರತೆಗಳು CRPF ಇರ್ಬೋದು, CISF ಇರ್ಬೋದು, ಕೇಂದ್ರ ಮೀಸಲು ಪಡೆಗಳಿರ್ಬೋದು, ದೆಹಲಿ ಪೊಲೀಸ್ ಹಾಗೂ ಉಳಿದಂತ ಬಹುತೇಕ ಭದ್ರತಾ ಪಡೆಗಳೆಲ್ಲವೂ ಕೂಡ ಈ ಒಂದು ಸ್ಥಳದಲ್ಲಿ ಕೆಲಸವನ್ನ ನಿರ್ವಹಿಸ್ತಿರುವಂತ ಗಮನಿಸಬೇಕಾಗುತ್ತೆ. ಯಾವುದೇ ಕೇಂದ್ರ ಮೀಸಲ್ಪಡೆ ಸಿಬ್ಬಂದಿಗಳು ಒಳಗಡೆ ಹೋಗ್ಬೇಕು ಅಂತ ಹೇಳಿದ್ರು ಕೂಡ ಅವರನ್ನು ಕೂಡ ತಪಾಸಣೆಗೆ ಒಳಪಡಿಸ್ತಿರುವಂತಹ ದೃಶ್ಯಾವಳಿಗಳು. ಇನ್ನು ಈ ಬಾರಿಯ ವಿಶೇಷತೆಯನ್ನ ಗಮನಿಸಬೇಕಾಗತ್ತೆ. ಒಂದೇ ಮಾತರಂಗೂ ಕೂಡ ಈ ಬಾರಿ ಅಭಿಯಾನವನ್ನ ದೊಡ್ಡ ಮಹೋತ್ಸವವಾಗಿ ಈಗಾಗಲೇ ಮಾಡ್ಲಾಗ್ತಿರುವಂತದನ್ನೆಲ್ಲ ಗಮನಿಸಬೇಕಾಗುತ್ತೆ. ಹಾಗಾಗಿ ಆ ಥೀಮ್ ನ ಅಡಿಯಲ್ಲಿ ಎಲ್ಲಾ ರೀತಿಯಾದಂತಹ ಸಿದ್ಧತೆಗಳನ್ನ ಮಾಡ್ಲಾಗ್ತಿರುವಂತದ್ದು. ಇಡೀ ದೇಶಾದ್ಯಂತ ಒಂದೇ ಮಾತರಮ್ಮ ಒಂದು ಮಹೋತ್ಸವನ್ನ ಆಚರಣೆ ಮಾಡ್ತಿರುವಂತಹ ಹಿನ್ನೆಲೆಯಿಂದಾಗಿ ಈ ಬಾರಿಯ ಗಣರಾಜ್ಯೋತ್ಸವ ತನ್ನದೇ ಆದಂತಹ ಒಂದು ವೈಶಿಷ್ಟ್ಯತೆಯನ್ನ ಪಡೆದುಕೊಂಡಿದೆ. ಜೊತೆಗೆ ಇತ್ತೀಚೆಗೆ ನಡೆದಂತಹ ಯಾವುದೇ ಘಟನೆಗಳೇನಿತ್ತು ಅದೆಲ್ಲವನ್ನು ಕೂಡ ಮರೆಸಬೇಕು ಅನ್ನುವಂತ ನಿಟ್ಟಿನಿಂದಾಗಿ ಸಾಕಷ್ಟು ಭದ್ರತೆಗಳನ್ನು ತೆಗೆದುಕೊಳ್ಳಲಾಗಿರುವಂತದ್ದು. ಜೊತೆಗೆ ಇಡೀ ಕರ್ತವ್ಯ ಪಥದಲ್ಲಿ ನಡೆಯುವಂತಹ ಕಾರ್ಯಕ್ರಮಕ್ಕೆ ಯಾವುದೇ ರೀತಿಯ ತೊಂದರೆಗಳಾಗಬಾರ್ದು, ಅನಾನುಕೂಲಗಳಾಗಬಾರ್ದು ಅಂತ ನಿಟ್ಟಿನಿಂದಾಗಿ ಸಾಕಷ್ಟು ಭದ್ರತೆ ಮುಂಜಾಗ್ರತೆಗಳನ್ನು ತೆಗೆದುಕೊಳ್ಳುವ ಮೂಲಕವಾಗಿ ಕರ್ತವ್ಯ ಪಥ 2.5 ಕಿಲೋಮೀಟರ್ ಇರುವಂತಹ ಈ ಒಂದು ಕರ್ತವ್ಯ ಪಥ ಸಂಪೂರ್ಣವಾಗಿ 77ನೇ ಕಾರ್ಯಕ್ರಮ ನಡೆಯುವುದಕ್ಕೆ ಎಲ್ಲ ರೀತಿಯ ಸಿದ್ಧತೆಗಳು ಹಾಗೂ ಭದ್ರತೆಗಳನ್ನ ಈಗಾಗಲೇ ಮಾಡಿಕೊಳ್ಳಲಾಗಿದೆ ಅನ್ನುವಂಥದ್ದನ್ನ ಇಲ್ಲಿ ಗಮನಿಸಬೇಕಾಗತ್ತೆ. ನವದೆಹಲಿಯಿಂದ ರಾಕೇಶ್ ಜೊತೆ ಸಂತೋಷ್ ಹೊಸಳ್ಳಿ, ಪವರ್ ಟಿವಿ.